ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಟೇಸ್ಟಿ ಸ್ಟಾಪ್. ಸೊ ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಒಂದು ಒಳ್ಳೆ ಚೈನೀಸ್ ಬಫೆನ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ. ಸೊ ಯೂಶಲಿ ನಾವು ಇಂಡೋ ಚೈನೀಸ್ ಅಥವಾ ಇಂಡೋ ಇಟಾಲಿಯನ್ ಬಫೆನ ಟ್ರೈ ಮಾಡಿರ್ತೀವಿ. ಸೊ ಇವತ್ತು ಒಂದು ಒಥೆಂಟಿಕ್ ಆಗಿರೋ ಚೈನೀಸ್ ಬಫೆನ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ, ಅದು ಅನ್ಲಿಮಿಟೆಡ್ ಬಫೆ. ಸೊ ನಾವಿವತ್ತು ಬಂದಿರೋದು ಚರ್ಚ್ ಸ್ಟ್ರೀಟ್ನಲ್ಲಿ ಲೊಕೇಟ್ ಆಗಿರೋ ಮೇನ್ ಲೈನ್ ಚೈನಾ ರೆಸ್ಟೋರೆಂಟ್ಗೆ. ಸೊ ಒಳಗೆ ಹೋಗಿ ನೋಡೋಣ ಬನ್ನಿ, ಯಾವ್ದಾವ್ದು ರೀತಿಯ ಸ್ಟಾರ್ಟರ್ಸ್ ಇದೆ, ಮೇನ್ ಕೋರ್ಸ್ ಇದೆ, ಡೆಸರ್ಟ್ಸ್ ಇದೆ, ಹಾಗೆ ಏನು ಪ್ರೈಸು, ಟೈಮಿಂಗ್ಸ್ ಏನು, ಎಷ್ಟು ಐಟಮ್ಸ್ ಕೊಡ್ತಾರೆ ಎಲ್ಲಾನು ತೋರಿಸ್ತೀನಿ ಬನ್ನಿ. ಸೊ ಈ ರೆಸ್ಟೋರೆಂಟ್ ಬಂದು MG ರೋಡ್ ಮೆಟ್ರೋ ಸ್ಟೇಷನಿಂದ ಜಸ್ಟ್ 400 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸ್ನಲ್ಲಿ ಲೊಕೇಟ್ ಆಗಿದೆ. ಇಲ್ಲಿ ಲಂಚ್ ಟೈಮಿಂಗ್ಸ್ ಬಂದು 12:30 PM ಇಂದ ಸ್ಟಾರ್ಟ್ ಆಗಿ 3:30 PM ವರೆಗೂ ಇರುತ್ತೆ. ಇಲ್ಲಿ ಬಫೆನಲ್ಲಿ ವೆಜ್ ಹಾಗೂ ನಾನ್ ವೆಜ್ ಅಂತ ಎರಡು ಆಪ್ಷನ್ಸ್ ಇರುತ್ತೆ. ನಾನ್ ವೆಜ್ ಬಫೆ ಬಂದು 919 ರುಪೀಸ್ ಆಗುತ್ತೆ, ಹಾಗೆ ವೆಜ್ ಬಫೆ ಬಂದು 814 ರುಪೀಸ್ ಆಗುತ್ತೆ. ಇಲ್ಲಿ ಸೂಪ್ ಹಾಗೂ ಸ್ಟಾರ್ಟರ್ಸ್ ನ ಇವರು ಟೇಬಲ್ ಮೇಲೆ ಸರ್ವ್ ಮಾಡ್ತಾರೆ. ಫಸ್ಟ್ ನಮ್ಗೆ ವೆಜ್ ಹಾಗೂ ನಾನ್ ವೆಜ್ ಸೂಪ್ ನ ಸರ್ವ್ ಮಾಡಿದ್ರು. ಸೊ ಇದು ಬಂದು ಶಾಂಘೈ ಚಿಕನ್ ಸೂಪ್ ಅಂತ ನೀವು ನೋಡಬಹುದು. ಎಗ್ ಹಾಗೂ ಚಿಕನ್ ಪೀಸಸ್ ನ ಹಾಕಿದ್ದಾರೆ, ತುಂಬಾನೇ ಥಿಕ್ ಕನ್ಸಿಸ್ಟೆನ್ಸಿ ಆಗಿದೆ. ಟೇಸ್ಟ್ ಮಾಡೋಣ ಬನ್ನಿ. ಸೊ ಇದು ಬಂದು ವೆಜಿಟೇಬಲ್ ಹಕ್ಕಾ ಸೂಪ್. ಸೊ ಇದನ್ನು ಅಷ್ಟೇ ತುಂಬಾನೇ ಥಿಕ್ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿದ್ದಾರೆ, ಹಾಗೆ ಇದರಲ್ಲಿ ವೆಜಿಟೇಬಲ್ಸ್ ನ ಹಾಕಿ ಮಾಡಿದ್ದಾರೆ. ಬನ್ನಿ ಟೇಸ್ಟ್ ಮಾಡೋಣ. ಸೊ ಬನ್ನಿ ಟೇಸ್ಟ್ ಮಾಡ್ಬಿಟ್ಟು ನೋಡೋಣ ಹೇಗಿದೆ ಅಂತ ವೆಜಿಟೇಬಲ್ ಸೂಪ್. ಆ್ಯಕ್ಚುಲಿ ನಾನು ಯೂಶಲಿ ಬೇರೆ ಕಡೆ ಟ್ರೈ ಮಾಡಿದಾಗ ಈ ಥರ ಸೂಪ್ಸ್ ಅಷ್ಟು ಓಕೆ ಆಗಿರುತ್ತೆ, ಬಟ್ ಇದು ಒಥೆಂಟಿಕ್ ಚೈನೀಸ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಬನ್ನಿ ಚಿಕನ್ ಸೂಪ್ನ ಟ್ರೈ ಮಾಡೋಣ. ಸೊ ಇವಾಗ ಚಿಕನ್ ಸೂಪ್ನ ಟ್ರೈ ಮಾಡೋಣ. ಚೆನ್ನಾಗಿದೆ, ಅದು ಚಿಕನ್ ಪೀಸಸ್ ಹಾಕಿರೋದ್ರಿಂದ ಫೀಲು ಚೆನ್ನಾಗಿ ಬರ್ತಿದೆ, ಟೇಸ್ಟು ಅಷ್ಟೇ ಸೂಪರ್ ಆಗಿದೆ. ಸೊ ನಾವಿವಾಗ ಮಾಕ್ಟೇಲ್ಸ್ನ ಆರ್ಡರ್ ಮಾಡಿದ್ವಿ. ಇದು ಬಂದು ಪೀಚಿ ಮ್ಯಾಗ್ನಿಫಿಷೆ ಅಂತ ಮ್ಯಾಂಗೋ ಹಾಗೆ ಲೆಮನ್ನ ಎಲ್ಲ ಹಾಕಿ ಮಾಡಿದ್ದಾರೆ. ಬನ್ನಿ ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಹೇಗಿದೆ ಅಂತ. ಆ ಮ್ಯಾಂಗೋ ಸ್ವೀಟ್ನೆಸ್ಸು, ಲೆಮನ್ನ ಸಿಟ್ರಸ್, ಆ ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ. ಸೊ ಇದು ಬಂದು ನೆಕ್ಸ್ಟ್ ಬಂದು ನಾರ್ಮಲ್ ಆಗಿ ಲೆಮನ್ ಫ್ಲೇವರ್ಡ್ ಮಾಕ್ಟೇಲು, ಇದೂ ಚೆನ್ನಾಗಿದೆ. ಸೂಪ್ ಹಾಗೂ ಮಾಕ್ಟೇಲ್ಸ್ ಎಲ್ಲ ಆದಮೇಲೆ ಸ್ಟಾರ್ಟರ್ಸ್ನ ಸರ್ವ್ ಮಾಡಿದ್ರು. ಸ್ಟಾರ್ಟರ್ಸ್ನಲ್ಲಿ ಫಸ್ಟ್ ಪ್ರಾನ್ ಹಾಗೂ ಫಿಶ್ ಫ್ರೈಡ್ ವಾಂಟನ್, ಆಮೇಲೆ ಚಿಕನ್ ಕೊರಿಯಾಂಡರ್ ಸುಮೈ ಅಂತ ಡಂಪ್ಲಿಂಗ್ಸ್, ಆಮೇಲೆ ಪೆಪ್ಪರ್ ಗಾರ್ಲಿಕ್ ಫಿಶ್, ಲಾಸ್ಟ್ನಲ್ಲಿ ಡ್ರಮ್ಸ್ ಆಫ್ ಹೆವೆನ್ ಅಂತ ಚಿಕನ್ ಲೆಗ್ ಪೀಸ್ನ ಅವರೇ ಟೇಬಲ್ ಮೇಲೆ ಸರ್ವ್ ಮಾಡಿದ್ರು. ಸೊ ಇವಾಗ ಫಸ್ಟ್ ಬಂದು ಪೆಪ್ಪರ್ ಗಾರ್ಲಿಕ್ ಫಿಶ್ನ ಟ್ರೈ ಮಾಡ್ತಾ ಇದ್ದೀವಿ ಬನ್ನಿ. ಪೆಪ್ಪರ್ ಗಾರ್ಲಿಕ್ ಅಂತ ಹೇಳಿದ ತಕ್ಷಣ ತುಂಬಾ ಓವರ್ ಪವರಿಂಗ್ ಏನಿಲ್ಲ, ಪೆಪ್ಪರ್ ಫ್ಲೇವರು ರೈಟ್ ಅಮೌಂಟ್ ಆಫ್ ಪೆಪ್ಪರ್ನ ಯೂಸ್ ಮಾಡಿದ್ದಾರೆ. ಫಿಶು ಅಷ್ಟೇ ಸಾಫ್ಟ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಐಟಮ್ ಬಂದು ಚಿಕನ್ ಕೊರಿಯಾಂಡರ್ ಸುಮೈ ಅಂತ. ಸೊ ಟೇಸ್ಟ್ ಮಾಡೋಣ. ಡಂಪ್ಲಿಂಗ್ಸ್ ಇದು ಬೇಸಿಕ್ಲಿ. ಸೊ ಈ ಡಂಪ್ಲಿಂಗ್ಸ್ ಬಂದು ತುಂಬಾ ಸಖತ್ತಾಗಿದೆ, ನೀವು ನೋಡ್ಬೋದು. ಫಿಲ್ಲಿಂಗ್ಸ್ ಅಷ್ಟೇ ತುಂಬಾ ಸಖತ್ತಾಗಿ ಬಂದಿದೆ. ಫ್ಲೇವರು ಅಷ್ಟೇ ತುಂಬಾ ಸೆಟಲ್ ಆಗಿ ಸಖತ್ತಾಗಿದೆ. ನೀವು ಬಂದಾಗ ಟ್ರೈ ಮಾಡಿ. ಬನ್ನಿ ಇವಾಗ ಚಟ್ನಿ ಜೊತೆ ಟ್ರೈ ಮಾಡಿಬಿಟ್ಟು ನೋಡೋಣ. 2 ಟೈಪ್ಸ್ ಆಫ್ ಸಾಸಸ್ನ ಕೊಟ್ಟಿದ್ದಾರೆ. ಸೊ ಬೇಸಿಕ್ಲಿ ರೆಡ್ ಸಾಸ್ ಬಂದು ಸ್ವೀಟ್ ಆಗಿದೆ, ಇನ್ನೊಂದು ಗ್ರೀನ್ ಕಲರ್ ಮೋಸ್ಟ್ಲಿ ಚಿಲ್ಲಿ ಸಾಸ್ ಇರಬೇಕು. ಸೊ ಬನ್ನಿ ಇವಾಗ ನಮ್ಮ ನೆಕ್ಸ್ಟ್ ಐಟಮ್ ವಾಂಟನ್ನ ಟ್ರೈ ಮಾಡಿಬಿಟ್ಟು ಟೇಸ್ಟ್ ನೋಡೋಣ.
ಸೊ ಇದು ಬಂದು ಸೀ ಫುಡ್ ಫ್ರೈಡ್ ವಾಂಟನ್. ಟೇಸ್ಟ್ ಮಾಡಿಬಿಟ್ಟು ನೋಡೋಣ. ಸೊ ನಾನು ಯೂಶಲಿ ಸಾಫ್ಟ್ ಪಾರ್ಟ್ನ ತಿನ್ನೋದು, ಬನ್ನಿ. ಇದೂ ಅಷ್ಟೇ ಜಾಸ್ತಿ ಸ್ಪೈಸಿಯಾಗಿದೆ ಅಂತ ಏನಿಲ್ಲ. ಫ್ಲೇವರ್ಸು ಸ್ವಲ್ಪ ಬ್ಲ್ಯಾಂಡ್ ಕಡೆ ಇದೆ, ಬಟ್ ಇಟ್ಸ್ ಅ ಗುಡ್ ಫ್ರೈಡ್ ವಾಂಟನ್ ಆಫ್ ಸೀ ಫುಡ್ ಅಂತಾನೆ ಹೇಳ್ಬೋದು. ಸೊ ಇದನ್ನು ಇವಾಗ ಟ್ರೈ ಮಾಡ್ತಾ ಇದ್ದೀವಿ, ಚಿಕನ್ ಲೆಗ್ ಪೀಸ್ನ. ಬನ್ನಿ. ಸ್ವೀಟ್ ಆ್ಯಂಡ್ ಸ್ಪೈಸಿ ಸಾಸ್ನಲ್ಲಿ ಒಳ್ಳೆ ಮಂಚೂರಿ ಥರ ಫ್ರೈ ಮಾಡಿ ಸಾಸ್ನಲ್ಲಿ ಹಾಕಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೇನ್ ಕೋರ್ಸ್ ಎಲ್ಲ ಬಫೆನಲ್ಲೇ ಇತ್ತು. ಬೇಕಿದ್ರೆ ನೀವೇ ಹೋಗಿ ತೊಗೊಂಡು ಬರ್ಬೋದು, ಅಥವಾ ಅವರು ಕೂಡ ನಿಮಗೆ ಟೇಬಲ್ ಮೇಲೆ ಸರ್ವ್ ಮಾಡ್ತಾರೆ. ಬನ್ನಿ, ನಾನ್ ವೆಜ್ ಹಾಗೂ ವೆಜ್ ಬಫೆನಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ನಾನ್ ವೆಜ್ನಲ್ಲಿ ಚಿಕನ್ ಆ್ಯಂಡ್ ಎಗ್ ಫ್ರೈಡ್ ರೈಸ್, ಚಿಕನ್ ಹಕ್ಕಾ ನೂಡಲ್ಸ್, ಚಿಕನ್ ಇನ್ ಸ್ಮೋಕ್ ಚಿಲ್ಲಿ ಸಾಸ್, ಪ್ರಾನ್ಸ್ ಇನ್ ಹೂನಾನ್ ಸಾಸ್, ಫಿಶ್ ಇನ್ ಚಿಲ್ಲಿ ಓಯಿಸ್ಟರ್ ಸಾಸ್ ಮತ್ತು ಕ್ರ್ಯಾಬ್ ಇನ್ ಬಟರ್ ಗಾರ್ಲಿಕ್ ಸಾಸ್ ಇತ್ತು. ಇಷ್ಟೆಲ್ಲ ಐಟಮ್ಸ್ ನಾನ್ ವೆಜ್ ಬಫೆನಲ್ಲಿದ್ದರೆ ಇವಾಗ ವೆಜ್ ಬಫೆ ಹೇಳ್ತೀನಿ, ಕೇಳಿ. ಸ್ವೀಟ್ ಆ್ಯಂಡ್ ಸಾರ್ ವೆಜಿಟೇಬಲ್ಸ್, ಎಕ್ಸಾಟಿಕ್ ವೆಜಿಟೇಬಲ್ಸ್ ಇನ್ ಚಿಲ್ಲಿ ಬೇಸಿಲ್ ಸಾಸ್, ಕಾಟೇಜ್ ಚೀಸ್ ಇನ್ ಸ್ಮೋಕ್ ಚಿಲ್ಲಿ ಸಾಸ್, ವೆಜ್ ಹಕ್ಕಾ ನೂಡಲ್ಸ್, ವೆಜಿಟೇಬಲ್ ಫ್ರೈಡ್ ರೈಸ್ ಮತ್ತು ವೈಟ್ ರೈಸ್ ಇತ್ತು. ಸೊ ಸಖತ್ತಾಗಿರೋ ಸ್ಟಾರ್ಟರ್ಸ್ ಹಾಗೂ ಸೂಪ್ಸ್ನ ಟ್ರೈ ಮಾಡಿದ್ದಾಯಿತು. ಸೊ ಇವಾಗ ಮೇನ್ ಕೋರ್ಸ್ನ ಟ್ರೈ ಮಾಡೋಣ, ಬನ್ನಿ. ಸೊ ಫಸ್ಟ್ನಲ್ಲಿ ನಾನು ಕಿಮ್ಚಿನ ಆವಾಗಲೇ ಟ್ರೈ ಮಾಡೋಕ್ಕಾಗಲಿಲ್ಲ, ಸೊ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ಕಿಮ್ಚಿ ಸ್ವಲ್ಪ ಸ್ವೀಟ್ ಆ್ಯಂಡ್ ಖಾರವಾಗಿದೆ. ನೆಕ್ಸ್ಟ್ ಟೇಸ್ಟ್ ಮಾಡೋಣ. ಸೊ ಇವಾಗ ನೆಕ್ಸ್ಟ್ ಬಂದು ಪಿಕಲ್ಡ್ ಕುಕುಂಬರ್ಸ್. ಚೆನ್ನಾಗಿದೆ. ಪಿಕಲ್ಡ್ ಕುಕುಂಬರ್ಸ್ ಬಂದು ಹುಳಿ ಹುಳಿ ಸ್ವೀಟ್ ಆಗಿದೆ. ಸೊ ಇವಾಗ ಕಿಮ್ಚಿ ಹಾಗೂ ಕುಕುಂಬರ್ನ ಟ್ರೈ ಮಾಡಿದ್ದಾಯಿತು. ಇವಾಗ ಚಿಕನ್ ಮತ್ತು ಎಗ್ ಫ್ರೈಡ್ ರೈಸ್ನ ಟ್ರೈ ಮಾಡೋಣ. ವೆಜ್ನಲ್ಲೂ ಸಾಕಷ್ಟು ಆಪ್ಷನ್ಸ್ ಇದೆ, ಬಟ್ ನಾವು ನಾನ್ ವೆಜ್ ಟ್ರೈ ಮಾಡೋಣ. ಸೊ ಇದು ಬಂದು ಇಟ್ಸ್ ಅ ಗುಡ್ ಚಿಕನ್ ಫ್ರೈಡ್ ರೈಸ್ ಅಂತಲೇ ಹೇಳ್ಬೋದು, ಬಟ್ ಏನಂದರೆ ಸ್ವಲ್ಪ ನನಗಿಷ್ಟ ಆಗಲಿಲ್ಲ. ಸ್ವಲ್ಪ ಟೇಸ್ಟು ಬ್ಲ್ಯಾಂಡ್ ಆಗಿದೆ. ಸ್ವಲ್ಪ ಸ್ಪೈಸಿನೆಸ್ ಜಾಸ್ತಿ ಬರ್ತಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ನೀವೇನಾದರೂ ಮಕ್ಕಳನ್ನ ಕರ್ಕೊಂಡು ಬರ್ತಿದ್ದೀರಾ ಅಂದರೆ ಅವರು ತುಂಬಾ ಇಷ್ಟಪಡ್ತಾರೆ. ಇವಾಗ ನೆಕ್ಸ್ಟು ಚಿಕನ್ ಹಕ್ಕಾ ನೂಡಲ್ಸ್ನ ಟ್ರೈ ಮಾಡೋಣ, ಬನ್ನಿ. ಇದಂತೂ ಸೂಪರ್ ಆಗಿದೆ. ಟೇಸ್ಟು ಅಷ್ಟೇ ಸಕ್ಕತ್ತಾಗಿದೆ. ನೀವು ಬಂದಾಗ ಹಕ್ಕಾ ನೂಡಲ್ಸ್ನ ಟ್ರೈ ಮಾಡಲೇಬೇಕು. ಸೊ ಇವಾಗ ನೆಕ್ಸ್ಟ್ ಪ್ರಾನ್ಸ್ನ ಟ್ರೈ ಮಾಡೋಣ. ನೋಡೋಕ್ಕಂತೂ ತುಂಬಾ ಟೆಂಪ್ಟಿಂಗ್ ಆಗಿದೆ, ಬನ್ನಿ ಟ್ರೈ ಮಾಡೋಣ. ಸಕ್ಕತ್ತಾಗಿದೆ. ಪ್ರಾನ್ಸ್ ಅಂತೂ ತುಂಬಾ ಸಾಫ್ಟ್ ಆಗಿದೆ, ಲೈಕ್ ರಬ್ಬರಿನೂ ಇಲ್ಲ. ಕರೆಕ್ಟಾಗಿ ಕುಕ್ ಮಾಡಿದ್ದಾರೆ. ಹಾಗೆ ಸಾಸು ಅಷ್ಟೇ ತುಂಬಾ ಓವರ್ ಪವರಿಂಗ್ ಸ್ಪೈಸಿ ಅಂತ ಏನಿಲ್ಲ, ಪರ್ಫೆಕ್ಟ್ ಆಗಿದೆ ಪ್ರಾನ್ಸ್ಗೆ. ನಿಮ್ಗೇನಾದರೂ ಪ್ರಾನ್ಸ್ ಇಷ್ಟ ಅಂದರೆ ಇದನ್ನು ಟ್ರೈ ಮಾಡಲೇಬೇಕು. ಸೊ ಇವಾಗ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್, ಕ್ರ್ಯಾಬ್ನ ಟ್ರೈ ಮಾಡೋಣ. ಸೊ ನೀವು ನೋಡ್ಬೋದು ಕ್ರ್ಯಾಬ್ ಅಂತೂ ತುಂಬಾ ಸಾಫ್ಟ್ ಆಗಿದೆ, ಫ್ಲೇವರ್ಫುಲ್ ಆಗಿದೆ, ಮಸ್ಟ್ ಟ್ರೈ ಅಂತ. ಸಖತ್ತಾಗಿರೋ ಸ್ಟಾರ್ಟರ್ಸ್ ಹಾಗೂ ಡಿಲಿಷಿಯಸ್ ಆಗಿರೋ ಮೇನ್ ಕೋರ್ಸ್ನ ಟ್ರೈ ಮಾಡಿದ್ದಾಯಿತು. ಬಟ್ ಬಫೆನಲ್ಲಿ ಡೆಸರ್ಟ್ ಟ್ರೈ ಮಾಡಿಲ್ಲ ಅಂದರೆ ಹೇಗೆ ಹೇಳಿ. ಇಲ್ಲಿನ ಡೆಸರ್ಟ್ ಸೆಕ್ಷನಲ್ಲಂತೂ ಸಾಕಷ್ಟು ಸಖತ್ತಾಗಿರೋ ಡೆಸರ್ಟ್ ಐಟಮ್ಸ್ನ ಇಟ್ಟಿದ್ದಾರೆ. ನೀವು ಕೂಡ ಬಂದಾಗ ಬಫೆ ಆದಮೇಲೆ ಇಲ್ಲಿನ ಡೆಸರ್ಟ್ಸ್ನ ಮಿಸ್ ಮಾಡದೆ ಟ್ರೈ ಮಾಡಿ. ನಿಮ್ದು ಯಾವ್ದು ಇಷ್ಟ ಆಯ್ತಂತ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ.
ಸೊ ನೋಡಿದ್ರಲ್ವ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿನ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. Please like, share and subscribe.